ಆನ್ಲೈನ್ ವಹಿವಾಟಿನಿಂದ ಬಯಲಾಗೋಯ್ತು ಪಾನಿಪುರಿ ಮಾರಾಟಗಾರನ ಗುಟ್ಟು. ಕೇಳಿದರೆ ನೀವು ಸುಸ್ತು. ಅಂಥದ್ದೇನಾಗಿದೆ ಈ ಸ್ಟೋರಿ ಒಮ್ಮೆ ನೋಡಿ. ಪಾನಿಪುರಿ ಮಾರಾಟಗಾರನ ಗುಟ್ಟೊಂದು ಆನ್ಲೈನ್ ವಹಿವಾಟಿನಿಂದ ಬಯಲಾಗಿ ಹೋಗಿದೆ. ಇದನ್ನು ಕೇಳಿದವರು ಶಾಕ್ ಆಗಿದ್ದಾರೆ. ಮಾತ್ರವಲ್ಲದೆ ಈ ಪಾನಿಪುರಿ ಮಾರಾಟಗಾರ ತನ್ನ ಕೆಲಸ ಮುಗಿಸಿ ಮನೆಗೆ ಹೋದಾಗ ಅಲ್ಲಿ ಬಂದಿರುವ ನೋಟಿಸ್ ನೋಡಿ ಅವನು ಬೆಸ್ಟ್ ಬಿದ್ದಿದ್ದಾನೆ. ಹೀಗೆ ಏನಿದ್ದರೂ ಎಲ್ಲವೂ ಆನ್ಲೈನ್ ವ್ಯವಹಾರವೇ. ₹1 ಹಿಡಿದು ಲಕ್ಷ ರೂಪಾಯಿಗಳವರೆಗೆ ಒಂದೇ ಕ್ಲಿಕ್ನಲ್ಲಿ ಆನ್ಲೈನ್ನಲ್ಲಿ ಹಣ ಕಳಿಸುವವರೇ ಜಾಸ್ತಿ. ಅದು ಎಲ್ಲಿಯವರೆಗೆ ಎಂದರೆ ಭಿಕ್ಷೆ ಬೇಡುವವ ಕೂಡ ಒಂದು QR ಕೋಡ್ ಹಿಡಿದು ಬಂದು ಭಿಕ್ಷೆ ಬೇಡುವಷ್ಟರ ಮಟ್ಟಿಗೆ ಇಂದು ಡಿಜಿಟಲ್ ವ್ಯವಹಾರ ನಡೆಯುತ್ತದೆ. ಯಾರ ಬಳಿಯೂ ನಗದು ಹಣವೇ ಇರುವುದಿಲ್ಲ. ಯಾರ ಬಳಿಯಾದರೂ ದುಡ್ಡು ನೋಡಿದರೆ ಆಶ್ಚರ್ಯಪಡುವಷ್ಟರ ಮಟ್ಟಿಗೆ ಇಂದು ಆನ್ಲೈನ್ ವ್ಯವಹಾರ ನಡೆಯುತ್ತಿದೆ. ಆದರೆ ಇದೇ ವ್ಯವಹಾರ ಈಗ ಪಾನಿಪುರಿ ಮಾರಾಟಗಾರನಿಗೆ ಫಜೀತಿ ತಂದಿದೆ. ಅಷ್ಟಕ್ಕೂ UPI ಪೇಮೆಂಟ್ ಉದ್ದೇಶವೂ ಒಂದು ರೀತಿಯಲ್ಲಿ ಇದೇ ಆಗಿದೆ. ತೆರಿಗೆ ಕಟ್ಟುವವರು ಮಾಸಿಕ ಸಂಬಳ ಪಡೆಯುವವರಷ್ಟೇ ಸದ್ಯ ಆಗಿದ್ದಾರೆ. ಸಂಬಳ ಎಷ್ಟೇ ಇದ್ದರೂ ಟ್ಯಾಕ್ಸ್ ಕಟ್ಟಾಗಿಯೇ ಬರುತ್ತದೆ. ಅದನ್ನು ಬಿಟ್ಟರೆ ದೊಡ್ಡ ಉದ್ಯಮಿಗಳು ಟ್ಯಾಕ್ಸ್ ಕಟ್ಟಬೇಕು. ಕೊಳ್ಳುವ ಎಲ್ಲ ವಸ್ತುಗಳು ತೆರಿಗೆಯನ್ನು ಸೇರಿಸಿಯೇ ಇರುತ್ತದೆಯಾದರೂ ತಿಂಗಳು ಇಂತಿಷ್ಟು ತೆರಿಗೆ ಕಟ್ಟುವವರು ಸಂಬಳದಾರರು ಮಾತ್ರ ಆಗಿದ್ದಾರೆ. ಚಿಕ್ಕ ಪುಟ್ಟ ಉದ್ಯಮಿಗಳು ಇದರಿಂದ ತಪ್ಪಿಸಿಕೊಳ್ಳುತ್ತಾರೆ. ಆದರೆ ಇದೀಗ ಪಾನಿಪುರಿ ಮಾರಾಟಗಾರನಿಗೆ ಶಾಕ್ ನೀಡುವ ಘಟನೆ ನಡೆದಿದೆ. ಅದೇನೆಂದರೆ ತಮಿಳುನಾಡಿನ ಪಾನಿಪುರಿ ಮಾರಾಟಗಾರ ದುಡಿಮೆ ₹40 ಲಕ್ಷ ದಾಟಿದೆ. UPIನಿಂದ ಈ ಗುಟ್ಟು ರಟ್ಟಾಗಿ ಹೋಗಿದೆ. ಇದೇ ಕಾರಣಕ್ಕೆ GSTಯಿಂದ ಈತನಿಗೆ ಸಮನ್ಸ್ ನೀಡಲಾಗಿದೆ. ಮಾರಾಟಗಾರನ UPI ಪಾವತಿಗಳನ್ನು ಸರ್ಕಾರ ಟ್ರ್ಯಾಕ್ ಮಾಡಿದೆ. 40 ಲಕ್ಷ ಆದಾಯ ಬಂದಿರುವುದು ತಿಳಿದ ಹಿನ್ನೆಲೆಯಲ್ಲಿ ತಮಿಳುನಾಡು GST ಇಲಾಖೆಯು ಸಮನ್ಸ್ ಜಾರಿ ಮಾಡಿದೆ. ಪ್ರಮುಖ ಪಾವತಿ ಗೇಟ್ವೇಗಳು ರೋಸರ್ಪೇ ಮತ್ತು ಫೋನ್ಪೇನಿಂದ ಪಡೆದ ವಹಿವಾಟಿನ ವರದಿಗಳನ್ನು ಆಧರಿಸಿ ತಮಿಳುನಾಡು ಸರ್ಕಾರ ಈ ಕ್ರಮ ತೆಗೆದುಕೊಂಡಿದೆ. ಮಾರಾಟಗಾರನು GST ಕಾಯ್ದೆ ಅಡಿಯಲ್ಲಿ ನಮೂದಿಸಲಾದ ಮಿತಿಯನ್ನು ಮೀರಿದ ಸರಕು ಮತ್ತು ಸೇವೆಗಳ ಹೊರಗಿನ ಪೂರೈಕೆಗಾಗಿ ಪಾವತಿಗಳನ್ನು ಸ್ವೀಕರಿಸಿದ್ದಾನೆ ಎನ್ನುವ ಕಾರಣಕ್ಕೆ ಆತನ ಮೇಲೆ GST ಹಾಕಲಾಗಿದೆ. GST ಕಾಯ್ದೆ ಸೆಕ್ಷನ್ ಅಡಿಯಲ್ಲಿ ಸರಕು ಅಥವಾ ಸೇವೆಗಳ ಪೂರೈಕೆಯಲ್ಲಿ ತೊಡಗಿರುವ ಯಾವುದೇ ಪೂರೈಕೆದಾರರು ತಮ್ಮ ಒಟ್ಟು ವಹಿವಾಟು ನಿಗದಿತ ಮೊತ್ತಕ್ಕಿಂತ ಹೆಚ್ಚಿದ್ದರೆ GST ನೋಂದಣಿಯನ್ನು ಪಡೆಯಬೇಕಾಗುತ್ತದೆ. ಆರ್ಥಿಕ ವರ್ಷದಲ್ಲಿ 20 ಲಕ್ಷ ರು ತೆರಿಗೆ ಮೂಲವನ್ನು ವಿಸ್ತರಿಸಲು ಮತ್ತು ಆದಾಯ ಸೋರಿಕೆಯನ್ನು ನಿಯಂತ್ರಿಸಲು ಸರ್ಕಾರ ಕೆಲಸ ಮಾಡುತ್ತಿದೆ. ಅದೇನೇ ಆಗಲಿ, ಸರ್ಕಾರಿ ನೌಕರರು ದೊಡ್ಡ ಉದ್ಯಮಿಗಳೇ ದೊಡ್ಡ ಸಂಪಾದನೆಯನ್ನು ಮಾಡ್ತಾರೆ, ಟ್ಯಾಕ್ಸ್ ಕಟ್ತಾರೆ ಅನ್ನುವಂತಹ ಮಾತು ಎಂದು ಸುಳ್ಳಾಗಿದೆ ಸ್ನೇಹಿತರೆ. ಬೀದಿ ಬದಿಯಲ್ಲಿ ಮಾರುವ ಸಣ್ಣ ಪುಟ್ಟ ವ್ಯವಹಾರ ನಡೆಸುವ ಜನರು ಕೂಡ ಇಂದು ಲಕ್ಷ ಆದಾಯವನ್ನು ಗಳಿಸ್ತಿದ್ದಾರೆ. ಇದರಿಂದ ನೆಮ್ಮದಿಯ ಜೀವನವನ್ನು ಪಡೀತಿದ್ದಾರೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇದು ಕೂಡ GST ವ್ಯಾಪ್ತಿಗೆ ಬರುತ್ತೆ. 20 ಲಕ್ಷಕ್ಕೂ ಹೆಚ್ಚು ವಹಿವಾಟು ನಡೆಸಿದ ಜನರು GSTಯನ್ನು ಕಟ್ಟಬೇಕಾಗುತ್ತೆ, ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಎನ್ನುವಂಥ ವಿಚಾರ ಜನರಿಗೆ ಮನವರಿಕೆ ಆಗದಂತಾಗಿದೆ. ಹಾಗಾಗಿ ಇದೊಂದು ಅಪರೂಪದ ಪ್ರಕರಣವಾಗಿದ್ದು ಇದರ ವಿಶೇಷತೆಯನ್ನು ನೀವು ನೋಡಿದಿರಿ. ಮತ್ತೊಂದು ಕಥೆಯೊಂದಿಗೆ ಸಿಗೋಣ. ನಮಸ್ಕಾರ.